ನಮಸ್ಕಾರ ಎಲ್ರಿಗೂ. ಬರ್ರಿ ನಿಜ ಜೀವನ ಕಥೆಯ ಮುಂದಿನ ಒಂದು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾರಂದರೆ ನಮ್ಮ ಅತ್ತೆ, ನಮ್ಮ ಅಪ್ಪಾಜಿಯ ಸ್ವಂತ ತಂಗಿ, 7 ಜನರ ಅಣ್ಣ ತಮ್ಮಂದಿರ ಮುದ್ದಿನ ತಂಗಿ ನಮ್ಮ ಅತ್ತೆ, ನಮ್ಮ ಸೋದರತ್ತೆ. ಅವಳ ಹೆಸರು ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ಅವ್ರ ಹೆಸರು ಇದ್ದದ್ದು ಬೇರೆ. ಮುದ್ದಾದ ತಂಗಿ ಬಗ್ಗೆ ಹೇಳಕ್ಕೆ ಭಾಳ ಖುಷಿ ಆಗ್ತೈತಿ ಸ್ಟಾರ್ಟಿಂಗ್. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಬೇಜಾರ ವಿಷಯ ಐತಿ. 7 ಅಣ್ಣ ತಮ್ಮಂದಿರ ಮಧ್ಯೆ ಇದ್ದಂಥ ಒಬ್ಬ ತಂಗಿ ಶೀಲಾ. ಆಕಿನ್ನ ಯಾವಾಗಲೂ ಅವರು ಎಲ್ಲ ಅಣ್ಣ ತಮ್ಮಳು ಶಿಲಾ 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 ಅಂತ ಕರಿತಿದ್ರು. ಸಣ್ಣವರು ಅಕ್ಕ ಅಂತಿದ್ರು, ದೊಡ್ಡವರೆಲ್ಲ ಶಿಲಾ ಶಿಲಾ ಅಂತಲೇ ಕರಿತಿದ್ರು. ಆಕೆ ಓದಿದ್ದು, ಆಕೆ ಎಜುಕೇಷನ್ ಏನಪ್ಪ ಆಕೆ ಗುಣ ಸ್ವಭಾವ ಹೆಂಗಂದ್ರೆ ಒಂಥರ ಮುಗ್ಧ ಸ್ವಭಾವ, ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರುತ್ತಿದ್ಲು. ಸಿನಿಮಾ ಆ್ಯಕ್ಟ್ರೆಸ್ ಮಂಜುಳಾ ಗೊತ್ತಲ್ಲ, ಮಂಜುಳಾ, ಜೈಮಲ, ಆ ಟೈಮಲ್ಲಿ ಅವರೆಲ್ಲ ಹೀರೋಯಿನ್ ಆದ ಟೈಮಲ್ಲಿ ನಮ್ಮ ಅತ್ತೆಗೆ ಒಂದು ವಯಸ್ಸು. ಅವಳು ಕೂಡ ಹರಿಯಕ್ಕೆ ಬಂದಿದ್ಲು ಅವಾಗ. ಆಕೆ ಓದಿದ್ದು ಬಿ ಎ ಮಾಡ್ಕೊಂಡು PUC ಸೆಕೆಂಡ್ ಇಯರ್ ಮಾಡಿಕೊಂಡು ಅದಾದಮೇಲೆ TCH ಮಾಡಿಕೊಂಡ್ಳು. ಮತ್ತೊಂದು ವರ್ಷ ಮನೆಯಾಗಿದ್ದು ಆಮೇಲೆ ಮದುವೆ ಮಾಡಿದ್ರು. ಮದುವೆ ಆದಮೇಲೆ ಮತ್ತಕ್ಕಿ BA ಕಂಪ್ಲೀಟ್ ಮಾಡಿಕೊಂಡ್ಳು. ಅದು ಮದುವೆ ಆಗಿ ಒಂದು ಮಗು ಆದಮೇಲೆ. ಒಬ್ಬರೇ ಮುದ್ದಿನ ತಂಗಿ, ಎಲ್ಲರೂ ಭಾಳ ಪ್ರೀತಿಯಿಂದ ನೋಡ್ತಿದ್ರು. ಅಪ್ಪನೂ ಅಷ್ಟೇ, ಅಜ್ಜಿನೂ ಅಷ್ಟೇ. ತಾಯಿ ತಂದೆ ಅಣ್ಣ ತಮ್ಮಂದ್ರ ಪ್ರೀತಿಲಿ ಬೆಳೆದ್ಲು. ಅಂದರೆ ಎಲ್ಲ ಕೆಲಸ ಮಾಡ್ತಿದ್ಲು, ಎಲ್ಲ ಕೆಲಸ ಕಲ್ತಿದ್ಲು. ಅಕ್ಕಿದೊಂದು ಸ್ವಭಾವ, ನಮ್ಮ ಅಪ್ಪಾಜಿ ನಮ್ಮಮ್ಮನ ಕಂಡ್ರೆ ಅಕ್ಕಿದಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಅಪ್ಪಾಜಿ ನಮ್ಮಮ್ಮನ ಕಂಡ್ರೆ ಅಷ್ಟಕ್ಕಷ್ಟೇ ಆಕೆ ಸ್ವಭಾವ. ಆಕೆ ಯಾರನ್ನ ಇಷ್ಟಪಡ್ತಿದ್ಲು ಅಂದರೆ ಮುಂದಿನ ವಿಡಿಯೋದ ನಾನು ಅದನ್ನ ಶೇರ್ ಮಾಡ್ಕೊತೀನಿ, ಯಾರನ್ನ ಎಷ್ಟು ಇಷ್ಟಪಡ್ತಿದ್ಲು ಅಂಥೇಳಿ. ಆದರೆ ಅಣ್ಣ ತಮ್ಮಳು ಕೊಟ್ಟಾಗ ಎಲ್ಲರೂ ಕೊಟ್ಟಾಗೂ ಚೆನ್ನಾಗಿರ್ತಿದ್ಲು. ನಮ್ಮ ಅಪ್ಪಾಜಿನ ಬಿಟ್ಟು ಮಾತ್ರ ಮುದ್ದಾಗಿದ್ಲು, ಸೊಗಸಾಗಿದ್ಲು, ಓದಿದ್ಲು. ಮದುವೆನೂ ಮಾಡಿಕೊಟ್ರು. ಅದು ಸ್ವಲ್ಪ ಲೇಟಾಗಿ ಮದುವೆ ಆಯಿತು. ಆಕೆ ಮದುವೆ ಆಗಿದ್ದು 30ನೇ ವರ್ಷಕ್ಕೆ ಮದುವೆ ಆಯ್ತು. ಯಾಕಂದ್ರೆ ಆಕೆಗೆ ಬೇಗ ಕಂಕಣ ಬಲ ಕೂಡಿ ಬರಲಿಲ್ಲ. ಅದಕ್ಕೆ ಮುಂದಿನ ವಿಡಿಯೋದ ಮತ್ತಷ್ಟು ವಿಷಯನ ಅವಳ ಬಗ್ಗೆ ನಾನು ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಎಲ್ರಿಗೂ ಜೈ ಶ್ರೀರಾಮ್.